ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವರು ಕಲಾವತಿ ಅಂತ. ತೂತಲ್ಲಿ ತುಂಬ ಬದಲಾವಣೆಯಾಗಿದೆ ಎಂದು ಕಲಾವತಿ ಅವರು ಖುದ್ದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮಕ್ಕಳು ಜನಿಸಿದ ನಂತರ ಯಜಮಾನರ ಆಸಕ್ತಿ ಕಡಿಮೆ ಆಗಿರುತ್ತೆ. 40ರ ವಯ ದಾಟಿದ ಮೇಲೆ ಬಯಕೆ 10ರಷ್ಟು ಜಾಸ್ತಿ ಆಗಿದೆ ಎಂದು ಖುದ್ದಾಗಿ ಕಲಾವತಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಸುಟೇಬಲ್ ಕ್ಲೈಮೇಟ್ ಆ್ಯಂಡ್ ಸಾಯಿಲ್ ಫಾರ್ ಸಿರಿಕಲ್ಚರ್. ತನ್ನ ಗದ್ದೆಯಲ್ಲಿ ಸ್ನೇಹಿತರೆ ತಾವು ರೇಷ್ಮೆ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಕಪ್ಪಾಗಿ ಇರುವ ಚಪಾತಿ ಸ್ವಲ್ಪ ಗುಲಾಬಿ ಬಣ್ಣದಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಚಪಾತಿ ಮೊದಲು ಕಪ್ಪಾಗಿ ಇತ್ತು, ಇವಾಗ ಗುಲಾಬಿ ಬಣ್ಣದಾಗಿದೆ. ಮಕ್ಕಳು ಜನಿಸಿದ ನಂತರ ಸ್ವಲ್ಪ ಚಪಾತಿ ಸಡಿಲವಾಗಿರುತ್ತದೆ. ಇತ್ತೀಚೆಗೆ ಮಾಡಿಸಿಕೊಳ್ಳುವಾಗ ಹೆಚ್ಚು ಶಬ್ದ ಬರುತ್ತಿದೆ ಎಂದು ಖುದ್ದಾಗಿ ಕಲಾವತಿಯವರೇ ಮಾಹಿತಿ ಕೊಟ್ಟಿದ್ದಾರೆ. 20 ನಿಮಿಷ ಆಟ ಆಡಿದರೂ ಇವಾಗ ತೃಪ್ತಿ ಆಗುತ್ತಿಲ್ಲ. ಇದೆಲ್ಲ ಸ್ನೇಹಿತರೆ ಇವರ ಚಪಾತಿಯಲ್ಲಿ ಆಗಿದ್ದ ಒಂದು ಬದಲಾವಣೆ ಆಗಿರುತ್ತೆ. ಆ್ಯಂಡ್ ಮುಂದೆ ನೋಡೋಣ ಬನ್ನಿ. ಇವಳ ದೇಹದಲ್ಲೂ ಕೂಡ ಇತ್ತೀಚೆಗೆ ಬದಲಾವಣೆ ಆಗಿದೆ. ಹಿಂದಿನ ಭಾಗ ದಪ್ಪ ಆಗಿದೆ. ಅದಕ್ಕೆ ಹಿಂದೆಯಿಂದ ಮಾಡೋದಕ್ಕೆ ನಿಮಗೆ ಹೆಚ್ಚು ಮಜಾ ಬರಬಹುದು. ಚಪಾತಿ ಮೇಲೆ ಸ್ವಲ್ಪ ಹೊಟ್ಟೆ ಜೋತು ಬಿದ್ದಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ನಿಧಾನವಾಗಿ ಮಾಡುತ್ತಿದ್ದರೂ ಕೂಡ ಒಳ್ಳೆಯ ಶಬ್ದ ಬರುವಂಥ ಒಂದು ಸಂಭಾವನೆ ಇರುತ್ತೆ. ಕಾರಣ ಮೈಯೆಲ್ಲ ಕೊಬ್ಬು ತುಂಬಿಕೊಂಡಿದೆ. ಇಷ್ಟು ದೇಹದಲ್ಲಿ ಆಗಿದ ಒಂದು ಬದಲಾವಣೆ ಆಗಿರುತ್ತದೆ. ಇವರು ಸ್ನೇಹಿತರೆ ತನ್ನ ಜಮೀನಿನಲ್ಲಿ ರೇಷ್ಮೆ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. Temperature ideal range is 20 degrees Celsius to 30 degrees Celsius and rainfall annual rainfall of 600 to 1000 mm is suitable. 30 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ತಾವು ರೇಷ್ಮೆ ಹುಳುಗಳನ್ನು ಸಾಕಾಣಿಕೆ ಮಾಡಿದ್ದಾರೆ. ಆ್ಯಂಡ್ 1000 mm ಮಳೆ ಬರುವಂಥ ಒಂದು ಜಾಗದಲ್ಲಿ ರೇಷ್ಮೆ ಸಾಕಾಣಿಕೆ ಒಂದು ಉತ್ತಮ ರೀತಿಯಲ್ಲಿ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಲ್ಬರಿ ಗ್ರೋಸ್ ಬೆಸ್ಟ್ ಇನ್ ಟ್ರಾಪಿಕಲ್ ಆ್ಯಂಡ್ ಕ್ಲೈಮೇಟ್. ಇವರು ಸ್ನೇಹಿತರೆ ಮಲ್ಬರಿ ಒಂದು ರೇಷ್ಮೆಯಿಂದ ತಾವು ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುತ್ತಿದ್ದಾರೆ. ಆ್ಯಂಡ್ ವೆಲ್ ಡ್ರೈನ್ಡ್ ಲೂಮಿ ಸಾಯಿಲ್ ಇಸ್ ಬೆಸ್ಟ್ ಆ್ಯಂಡ್ pH ಲೆವೆಲ್ ಐಡಿಯಲ್ ಸಾಯಿಲ್ pH ಇಸ್ ಬಿಟ್ವೀನ್ 6.2 to 6.8 ಸ್ಲೈಟ್ಲಿ ಅಸಿಡಿಕ್ ಟು ನ್ಯಾಚುರಲ್. ಇಲ್ಲಿ ಸ್ನೇಹಿತರೆ ಲೋಮಿ ಒಂದು ಮಣ್ಣಿನಲ್ಲಿ ರೇಷ್ಮೆ ಒಂದು ಉತ್ತಮವಾಗಿ ಬೆಳೆಯಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸಾಯಿಲ್ ಶುಡ್ ಬಿ ರಿಚ್ ಇನ್ ಆರ್ಗ್ಯಾನಿಕ್ ಮ್ಯಾಟರ್ ಆ್ಯಂಡ್ ಗುಡ್ ಮಾಯಿಶ್ಚರೈಸ್ ರಿಟೇನಿಂಗ್ ಕೆಪಾಸಿಟಿ ಈಸ್ ಅಸೆನ್ಸಿಯಲ್. ವರ್ಷಕ್ಕೆ ಸ್ನೇಹಿತರೆ ರೇಷ್ಮೆ ಸಾಕಾಣಿಕೆಯಲ್ಲಿ ಇವರು ಕೇವಲ 3 ಲಕ್ಷ ರೂಪಾಯಿ ಒಂದು ಇನ್ವೆಸ್ಟ್ಮೆಂಟ್ ಮಾಡುತ್ತಾರೆ. ಇದರ ಪ್ರತಿಯಾಗಿ ವರ್ಷಕ್ಕೆ ಇವರು 20 ಲಕ್ಷ ರೂಪಾಯಿ ಸಂಪಾದನೆ ಮಾಡುತ್ತಿದ್ದಾರೆ.